ಪ್ರತಿಯೊಬ್ಬರ ಮನೆಯಲ್ಲೂ ಯಾವುದಾದರೂ ಒಂದು ಗಿಡವನ್ನು ಅಥವಾ ತುಳಸಿ ಗಿಡವನ್ನು ಇಟ್ಟಿರುತ್ತಾರೆ. ಕೆಲವೊಂದು ಗಿಡಗಳು ಮನೆಯಲ್ಲಿ ಇದ್ದರೆ ಕೆಟ್ಟ ಪ್ರಭಾವವನ್ನು ಬೀರುತ್ತವೆ. ಹಾಗಾಗಿ ಮನೆಯಲ್ಲಿ ಈ ರೀತಿ ಬೆಳೆಸಬಾರದು ಮತ್ತು ಇನ್ನು ಕೆಲವೊಂದು ಗಿಡವನ್ನು ಮಾತ್ರ ಬೆಳೆಸಬೇಕು. ಕೆಲವೊಂದು ಮನೆಯಲ್ಲಿ ತುಂಬ ಕಷ್ಟಗಳು ಇದ್ದರೆ ಮನೆಯಲ್ಲಿ ಇರುವ ವಾಸ್ತುವನ್ನು ಮೊದಲು ಸರಿ ಮಾಡಿಕೊಳ್ಳಬೇಕಾಗುತ್ತದೆ. ಮನೆಯ ವಾಸ್ತುವನ್ನು ಸರಿಯಾಗಿ ಇಟ್ಟುಕೊಳ್ಳಬೇಕು ಎಂದರೆ ಮನೆಯ ಅಕ್ಕಪಕ್ಕದಲ್ಲಿ ಇರುವ ಪರಿಸರವು ಚೆನ್ನಾಗಿ ಇರುವುದು ತುಂಬಾ ಮುಖ್ಯ. ಮರ ಗಿಡಗಳು ಪ್ರಕೃತಿಯನ್ನು ಸಮತೋಲನದಿಂದ ಇರಿಸಿಕೊಳ್ಳುತ್ತದೆ ಮತ್ತು ಮಾನವ ಜೀವನಕ್ಕೆ ತುಂಬಾ ಮಹತ್ವಪೂರ್ಣ ಆಗಿರುತ್ತದೆ. ವಾತಾವರಣದಲ್ಲಿ ಇರುವ ಅಶುದ್ಧವಾದ ಹಾನಿಕಾರಕವಾದ ಅಂಶವನ್ನು ಸೇವಿಸುತ್ತದೆ. ನಂತರ ವಾತಾವರಣ ಶುದ್ಧವಾಗಿ ಇರಿಸುತ್ತದೆ. ವಾಸ್ತುಶಾಸ್ತ್ರದ ಅನುಸಾರವಾಗಿ ಮನುಷ್ಯ ಸಿರಿ ಸಂಪತ್ತನ್ನು ಪಡೆಯಲು ತಮ್ಮ ಮನೆಯಲ್ಲಿ ತಪ್ಪದೇ ಈ ಸಸ್ಯಗಳನ್ನು ನೆಡಬೇಕು. ಅಶೋಕ ವೃಕ್ಷ. ಈ ವೃಕ್ಷವನ್ನು ಮನೆಯ ಉತ್ತರ ದಿಕ್ಕಿನಲ್ಲಿ ನೆಟ್ಟರೆ ಇದರ ಶುಭ ಪ್ರಭಾವ ನಿಮಗೆ ಸಿಗುತ್ತದೆ. ಈ ವೃಕ್ಷವನ್ನು ಪರಿಸರದಲ್ಲಿ ಅಥವಾ ಮನೆಯ ಮುಂದೆ ನೆಡುವುದರಿಂದ ಬೇರೆ ಅಶುಭ ವೃಕ್ಷದ ದೋಷವು ನಾಶ ಆಗುತ್ತದೆ. ಬಾಳೆಹಣ್ಣಿನ ಗಿಡ. ಈಶಾನ್ಯ ದಿಕ್ಕಿನಲ್ಲಿ ಈ ವೃಕ್ಷವನ್ನು ನೆಟ್ಟರೆ ಅಧಿಕವಾದ ಲಾಭ ನಿಮಗೆ ಸಿಗುತ್ತದೆ. ಒಂದು ವೇಳೆ ಬಾಳೆಹಣ್ಣಿನ ಗಿಡದ ಹತ್ತಿರ ತುಳಸಿ ಗಿಡ ನೆಟ್ಟರೆ ಇಲ್ಲಿ ಅಧಿಕವಾದ ಲಾಭ ಸಿಗುತ್ತದೆ. ಎಕ್ಕದ ಗಿಡ. ವಾಸ್ತುಶಾಸ್ತ್ರದ ಸಿದ್ಧಾಂತದ ಅನುಸಾರವಾಗಿ ಹಾಲಿನಿಂದ ತುಂಬಿದ ಸಸ್ಯಗಳನ್ನು ನೆಡುವುದು ಅಶುಭ ಎಂದು ತಿಳಿಯಲಾಗಿದೆ. ಆದರೆ ಎಕ್ಕದ ಗಿಡ ಮನೆಯಲ್ಲಿ ಸ್ವತಃ ತಾನಾಗಿ ಹುಟ್ಟಿದರೆ ಅದನ್ನು ನೀವು ಕಿತ್ತು ತೆಗೆಯಬಾರದು. ಬದಲಿಗೆ ಇದರ ಪೂಜೆಯನ್ನು ನೀವು ಮಾಡಬೇಕು. ಈ ರೀತಿ ಮಾಡಿದರೆ ಮನೆಯಲ್ಲಿ ಧನ ಸಂಪತ್ತಿನ ವೃದ್ಧಿ ಕಾಣುತ್ತೀರಾ. ಮನೆಯಲ್ಲಿ ಇರುವ ಜನರಲ್ಲಿ ಸುಖ, ಶಾಂತಿ, ನೆಮ್ಮದಿಯೂ ಇರುತ್ತದೆ. ಪಪ್ಪಾಯ ಹಣ್ಣಿನ ಗಿಡ. ವಾಸ್ತುವಿನ ಅನುಸಾರವಾಗಿ ಮನೆಯ ಮುಂದೆ ಪಪ್ಪಾಯ ಗಿಡವನ್ನು ನೆಡಬಾರದು, ಯಾಕೆಂದರೆ ಇದು ಅಶುಭ ಫಲವನ್ನು ನೀಡುತ್ತದೆ. ತೆಂಗಿನಕಾಯಿ ಮರ. ಒಂದು ವೇಳೆ ಮನೆಯ ಮುಂದೆ ತೆಂಗಿನ ಮರ ಇದ್ದರೆ ಶುಭ ಫಲ ಸಿಗುತ್ತದೆ. ಆಲದ ಮರ. ಪೂರ್ವ ದಿಕ್ಕಿನಲ್ಲಿ ಆಲದ ಮರ ಇರುವುದು ತುಂಬಾ ಶುಭ ಆಗಿರುತ್ತದೆ. ಇಲ್ಲಿ ಎಲ್ಲ ಮನಸ್ಸಿನ ಇಚ್ಛೆಗಳು ಸಹ ಪೂರ್ತಿ ಆಗುತ್ತವೆ. ಆದರೆ ಮನೆಯ ಮೇಲೆ ಆಲದ ಮರದ ನೆರಳು ಬೀಳಬಾರದು. ಒಂದು ವೇಳೆ ನೈಋತ್ಯ ದಿಕ್ಕಿನಲ್ಲಿ ಆಲದ ಮರ ಇದ್ದರೆ ಅಶುಭ ಎಂದು ತಿಳಿಯಲಾಗಿದೆ. ನೆಲ್ಲಿಕಾಯಿ ಗಿಡ. ನೆಲ್ಲಿಕಾಯಿ ಗಿಡ ಮನೆಯ ಅಂಗಳದಲ್ಲಿ ಇರುವುದು ಶುಭ ಆಗಿರುತ್ತದೆ. ದಾಳಿಂಬೆ ಗಿಡ. ಒಂದು ವೇಳೆ ಹಣ್ಣು ನೀಡುವ ದಾಳಿಂಬೆ ಗಿಡ ಇದ್ದರೆ ಇಲ್ಲಿ ಶುಭ ಫಲ ಸಿಗುತ್ತದೆ. ಆದರೆ ಈ ಗಿಡ ಆಗ್ನೇಯ ಮತ್ತು ನೈಋತ್ಯ ದಿಕ್ಕಿನಲ್ಲಿ ಇರಬಾರದು. ಇನ್ನು ಮನೆಯ ಹತ್ತಿರ ಅರಿಶಿಣದ ಗಿಡ ಇರುವುದು ಅಶುಭ ಆಗಿದೆ. ಇನ್ನು ಸೀತಾಫಲ ಗಿಡ ಕೂಡ ಅಶುಭ ಎಂದು ಹೇಳಲಾಗಿದೆ. ಇದು ಕೂಡ ಮನೆಯಲ್ಲಿ ನೆಡಬಾರದು. ವಾಸ್ತುವಿನ ಅನುಸಾರವಾಗಿ ನೇರಳೆ ಗಿಡವನ್ನು ದಕ್ಷಿಣ ದಿಕ್ಕಿನಲ್ಲಿ ಇದ್ದರೆ ಇದು ತುಂಬಾ ಶುಭವಾಗಿರುತ್ತದೆ. ಇನ್ನು ಮಾವಿನ ಹಣ್ಣಿನ ಗಿಡ ಮನೆಯಲ್ಲಿ ಇದ್ದರೆ ಒಳ್ಳೆಯದಲ್ಲ. ಅಷ್ಟೇ ಅಲ್ಲದೆ ಮನೆಯ ವಾಯುವ್ಯ ದಿಕ್ಕಿನಲ್ಲಿ ಬೇವಿನ ಮರ ಇರುವುದು ಶುಭ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.